ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ಕನ್ಸೀವ್ ಆಗದಿರೋರು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ. ಒಂದು ಕೆಲವರು ಅದು ಪ್ರಮೋಷನ್ಸ್ಗೂ ಮಾಡಬಹುದು, ಅದು ನಮಗೆ ಗೊತ್ತಿಲ್ಲ ನಿಜ ಏನು ಅಂತ. ಬಟ್ ನೀವು ಬೀಯಿಂಗ್ ಎನ್ ಎಕ್ಸ್ಪರ್ಟ್ ಆ್ಯಂಡ್ ಪ್ರಾಕ್ಟೀಷನರ್, ಫರ್ಟಿಲಿಟಿಗೆ ಯೋಗಾಗೆ ಸಂಬಂಧ ಏನಿದೆ? ಖಂಡಿತ ನೋಡಿ, ಈ ಕ್ವಶನ್ಸ್ಗೆ ಫರ್ಟಿಲಿಟಿಗೆ ಯೋಗಾಗೆ ವಿಪರೀತ ಸಂಬಂಧ ಇದೆ. ಯಾಕೆ ಅಂತ ನೋಡಿ, ಕೆಲವ್ರಿಗೆ ಏನಾಗ್ತಾ ಇರುತ್ತೆ ಅಂತಂದರೆ ಮಕ್ಕಳೇ ಇರಲ್ಲ, ಅವ್ರಿಗೆ ಎಲ್ಲ ಥರ ಸ್ಕ್ಯಾನ್ ಮಾಡಿಸ್ತಾರೆ. ಅಂಡಾನುದು ಪರೀಕ್ಷೆ ಮಾಡಿಸ್ಬೋದು, ಹಾಗೆ ಯೂಟ್ರಸ್ ಇದು ಮಾಡಿಸ್ಬೋದು, ಹಾಗೆ ಗಂಡನ ಅಂದರೆ ಅವ್ರ ಹಸ್ಬೆಂಡ್ ಕಡೆಯಿಂದ ಎಲ್ಲ ಅವ್ರಿಗೆ ಏನು ಬೇಕೋ ಎಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ, ಎಲ್ಲ ನಾರ್ಮಲ್ ಇರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಈವನ್ ಅವ್ರಿಗೆ PCOD PCOS ಪ್ರಾಬ್ಲಮ್ ಇರಲ್ಲ, ಆದರೂ ಅವ್ರಿಗೆ ಮಕ್ಕಳಾಗ್ತಾರಲ್ಲ. ಸೊ ಯಾಕೆ ಹಿಂಗಾಗುತ್ತೆ ಅಂತಂದಾಗ, ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಒಂದು ಸಣ್ಣದಾದ ಒಂದು ಹಾರ್ಮೋನ್ ಇದೆ. ಸೊ ಅದನ್ನು FSH ಹಾರ್ಮೋನ್ ಅಂತಂದ್ಬಿಟ್ಟು ಹೇಳ್ತೀವಿ. ಎಸ್ಪೆಷಲಿ ಆ ಹಾರ್ಮೋನ್ ಏನಾಗುತ್ತೆ ಅಂದರೆ, ಯಾವಾಗ ಸ್ಟ್ರೆಸ್ಗೊಳಗಾಗ್ತಾರೋ, ಯಾವಾಗ ಡಿಪ್ರೆಸ್ ಆಗ್ತಾರೋ, ಹಾಗೆ ಯಾವಾಗ ತುಂಬ ವರೀಸ್ಗಳು ದುಃಖದಿಂದ ಕೂತಿರ್ತಾರೋ ಆ ಹಾರ್ಮೋನ್ ವರ್ಕ್ ಆಗಲ್ಲ. ಇದು ಯೋಗ ಅನ್ನೋದು ಮೇನ್ ಏನಂತಂದರೆ, ಹಾರ್ಮೋನ್ಸ್ಗಳ ಸಕ್ರಿಯ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೇನ್ ಕನ್ಸೀವ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಅಂತಂದ್ಬಿಟ್ಟು ನಾವು ತಿಳ್ಕೊಬೋದಾಗಿದೆ.